ಮಹಾರಾಷ್ಟ್ರದಲ್ಲಿ MNS ಮಹಾ ಆರತಿ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಳ್ತಾ ಇದೆ. ಹಾಗೆ ನೋಡಿದರೆ ಇದು MNSನ ಈಗಿನ ಕಾರ್ಯಕ್ರಮ ಅಲ್ಲ. ಪೂರ್ವಾಶ್ರಮದಲ್ಲಿ ಎಲ್ಲ ಒಟ್ಟಿಗೆ ಇದ್ದಾಗ ಶಿವಸೇನೆಯಲ್ಲಿ ಬಾಳಾ ಠಾಕ್ರೆ ಇದ್ದಾಗ ನಡೆದಂಥ ಕಾರ್ಯಕ್ರಮ ಇದು. ಈಗ ಶಿವಸೇನೆ ಕಾಂಗ್ರೆಸ್ ಜೊತೆನೋ NCP ಜೊತೆನೋ ಸೇರ್ಕೊಂಡು ಸರ್ಕಾರ ಮಾಡ್ಕೊಂಡು BJP ದೂರ ಬಂದಿದ್ದೀವಿ ಅನ್ನೋ ಕಾರಣಕ್ಕೆ ನಮಗೇನು ಗೊತ್ತಿಲ್ಲ ಅನ್ನೋ ಥರ ಇದ್ದಾರಷ್ಟೇ. ಇದು ಹಳೆ ಕಾರ್ಯಕ್ರಮ. ಆವಾಗ ಅಲ್ಲಿದ್ದವ್ರು ಈಗ ಹೊಸದಾಗಿ ಬಂದು ಇಲ್ಲಿ ಶುರು ಮಾಡ್ತಿದ್ದಾರೆ. ಈ ದಂಗಲ್ ತೀವ್ರಗೊಳಿಸಿದ ಬೆನ್ನಲ್ಲೇ ರಾಜ್ಯದಲ್ಲಿರುವ ಕೆಲ ಸಂಘಟನೆಗಳು ಅದರಿಂದಲೇ ಉತ್ಸಾಹವನ್ನು ಸ್ಫೂರ್ತಿಯನ್ನು ಪಡೆಯಲು ಪ್ರಾರಂಭಿಸಿವೆ. ಮೇ 3ರ ಒಳಗೆ ನೀವು ಮಸೀದಿಗಳ ಮೇಲಿನ ಧ್ವನಿವರ್ಧಕಗಳನ್ನು ತೆರವು ಮಾಡದೇ ಇದ್ದರೆ ಅಕ್ಷಯ ತೃತೀಯದ ಮಾರ್ದಿನವೇ ಮಹಾರಾಷ್ಟ್ರದ ಟೈಪ್ ನಾವುವೇ ಎಲ್ಲ ದೇಗುಲಗಳಲ್ಲಿ ಮಹಾ ಆರತಿಯ ಧ್ವನಿವರ್ಧಕವನ್ನು ಹಾಕ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಧ್ವನಿವರ್ಧಕಗಳನ್ನು ತೆಗೆಯಲು ಸರ್ಕಾರ ಮುಂದಾಗದಿದ್ದರೆ ಮೇ 9ರಿಂದ ದೇವರ ಭಜನೆ, ಹನುಮಾನ್ ಚಾಲೀಸ ಯಾವುದೋ ಅವ್ರಿಗೆ ತೋಚಿದ್ದು ಹಾಕೋತೀವಿ, ಅದನ್ನು 5 ಹೊತ್ತು ಹಾಕ್ತೀವಿ ಅಂತ. ಈ 5 ಹೊತ್ತಿಗೂ ನಮ್ಮ ಸಂಪ್ರದಾಯ ಕಲ್ಚರ್ಗೂ ಏನಾದ್ರು ಸಂಬಂಧ ಇದೆಯಾ ಅಂದರೆ ಹಾಗೇನು ಇದ್ದಂಗಿಲ್ಲ. ನನಗೆ ಮೇಲ್ನೋಟಕ್ಕೆ ಅಲ್ಲಿ ಮಸೀದಿಯಿಂದ 5 ಸರಿ ಕೂಗ್ತಾರೆ, ನಾನು 5 ಸರಿ ಹಾಕ್ತೀನಿ ಅಂತ. ಆಲ್ ರೈಟ್. ಯಾತಕ್ಕೆ ಸರ್ಕಾರ ಹೆದರ್ಕೋತಾ ಇದೆ, ಯಾರಿಗೆ ಹೆದರ್ಕೋತಾ ಇದೆ, ಏನು ಮಾಡ್ತಾ ಇದೆ ಅಂತ ಶ್ರೀರಾಮ ಸೇನೆ ಪ್ರಶ್ನೆ. ಅದಕ್ಕೆ ಜಾಮಿಯಾ ಮಸೀದಿ ಮೌಲ್ವಿ ಮಕ್ಸೂದ್ ಇಮ್ರಾನ್ ಅವರ ಆಕ್ಷೇಪ, ನಾವು ರೂಲ್ಸ್ ಫಾಲೋ ಮಾಡ್ತಿದ್ದೀವಿ, ತಪ್ಪು ಮಾಡದೇ ಇದ್ದರೂ ಶಿಕ್ಷೆ ಕೊಡಿ ಅನ್ನೋ ಥರ ಹಿಂದೂ ಸಂಘಟನೆಗಳು ಮಾತಾಡಿದ್ರೆ ಹೇಗೆ ಅಂತ ಹೇಳಿದ್ರೆ, ಗೃಹ ಸಚಿವರು ಸೌಂಡ್ ಕಡಿಮೆ ಮಾಡಲು ಮಸೀದಿ, ಚರ್ಚ್, ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತೇಳಿ ಸುಮ್ಮನಾಗಿದ್ದಾರೆ ಎಂದಿನಂತೆ. ಅತ್ತ ಮೈಕ್ ವಿವಾದ ಮೋದಿ ಅಂಗಳವನ್ನು ತಲುಪಿಸಲು ಮೊದಲು ಇವರೇ ಮಾಡಿದ್ದಂಥ ಎಲ್ಲ ಶಿವಸೇನೆ ಮಾಡ್ತಾ ಇದ್ದಿದ್ದೆಲ್ಲ ಹಳೆಯ ಮಾತುಗಳನ್ನು ಏನಾದ್ರು ಟೇಪನ್ನು ತೆಗೆದು ಪ್ಲೇ ಮಾಡಿದ್ರೆ ಭಾಳ ಮಜಾ ಇರುತ್ತೆ. ಈಗ ಈ ಕಡೆ ಇದ್ದಾರಲ್ಲ, ಅದಕ್ಕೆ ನಾವು ಉಲ್ಟಾ ಹೊಡೆದ್ಬಿಟ್ಟು ಶರ್ಟ್ ಚೇಂಜ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಅಂತ. ಇದು ಏನು ಮಾಡಬೇಕು, ಮೋದಿ ರಾಷ್ಟ್ರೀಯ ನೀತಿ ರೂಪಿಸಬೇಕು. ಮೊದಲನ್ನು ರೂಪಿಸಿ BJP ಆಡಳಿತ ರಾಜ್ಯದಲ್ಲಿ ಜಾರಿ ಮಾಡಿಬಿಡ್ಬೇಕು ಅಂತ ಅಲ್ಲಿಯ ಪುಕ್ಕಟ್ಟೆ ಸಲಹೆಗಾರ ಸಂಜಯ್ ರಾವತ್ ಅಂತ ಒಬ್ರು ಇದ್ದಾರಲ್ಲ, ಅವರು ಕೊಟ್ಕೊಂಡಿದ್ದಾರೆ. ಇದಕ್ಕೆ ಮಾತ್ರ ಅಲ್ಲಿ ರಾಷ್ಟ್ರೀಯ ನೀತಿ, ಬೇರೆದಕ್ಕೆ ಯಾವುದಕ್ಕೆ ರಾಷ್ಟ್ರೀಯ ನೀತಿ ಮಾಡಿದಾಗ ಬೇಡ ಅಂತೀರಿ. ಯಾಕೆ ಮಾಡಬೇಕು? ನೀವೇ ನೀತಿ ಮಾಡ್ಕೊಳ್ಳಿ. ಯಾವನ್ ಬೇಡ ಅಂತಿರೋ ನಿಮ್ಮನ್ನ? ಅವ್ರ ರಾಜ್ಯದಲ್ಲಿ ಕರ್ನಾಟಕದಲ್ಲಿ DC ಅವರಿಗೆ ಒಂದು ಗಡುವು ಕೊಟ್ಟಿದ್ದೀವಿ, 15 ದಿನ ಅಂತೇಳಿ. ಮೇ 9 ಇಡೀ ರಾಜ್ಯಾದ್ಯಂತ ನಾವು ಎಲ್ಲ ದೇವಸ್ಥಾನಗಳಲ್ಲಿ, ಮಠಗಳ ಮೇಲೆ ನಾವು ಮೈಕ್ ಹಾಕಿ ಬೆಳಗಿನ ಜಾವ 5 ಗಂಟೆಗೆ ಪ್ರಾರ್ಥನೆ, ಭಜನೆ, ಪೂಜೆ ನಾವು ಪ್ರಾರಂಭ ಮಾಡೋದಂತ ನಿರ್ಧಾರ ಮಾಡಿದ್ದೀವಿ. ಸರ್ಕಾರ ಕ್ರಮ ತಗೊಳ್ತಾ ಇದೆ. ಸರ್ಕಾರ ಯಾಕೆ ಹೆದರ್ತಾ ಇದೆ? ನೀವು ಯಾಕೆ ಹೆದರ್ಬೇಕು? ಎಲ್ಲರೂ ರೂಲ್ಸ್ಗೆ ಪಾಲನೆ ಮಾಡ್ತಾ ಇದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ, ಮುಂಚೆನೆ ಕೊಟ್ಟಿದ್ದಾರೆ, ಇವಾಗ ಕೊಡ್ತಾ ಇದ್ದಾರೆ. ಅದು ಕಂಟ್ರೋಲ್ ನಲ್ಲಿ ಐತೆ. ಅದಕ್ಕಾಗಿ ಏನೋ ಅವರು ಆಕ್ಷನ್ ತಗೊಳ್ತಾ ಇಲ್ಲ. ಫಾಲ್ಟ್ ಇಲ್ಲ ಅಂದ್ರೆ ಆಕ್ಷನ್ ತಗೊಳ್ಳಿ, ಆಕ್ಷನ್ ತಗೊಬೇಕು, ಇಲ್ಲ ಅಂದ್ರೆ ನಾವು ಬಿಡಲ್ಲ ಅಂದ್ರೆ ಇದು ನಡೆಯೋದಿಲ್ಲ. ಪೊಲೀಸ್ ಅವರು ಬಂದ್ರೆ ಅವರ ಅಧಿಕಾರಿಗೆ ನೀವು ಕರ್ಕೊಂಡ್ಬಿಟ್ಟು ಅವ್ರಿಗೆ ಎಲ್ಲ ತೋರಿಸಿ. ಅಜಾನ್ ವಿವಾದ ಶುರುವಾಗಿದ್ದೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಬೆಳಬೆಳಗ್ಗೆನೆ ಕೂಗ್ತಾರೆ, ನಿದ್ದೆ ಹಾಳಾಗುತ್ತೆ ಅಂತ. ಈಗ ಇವರು ನಾವು 5 ಸರ್ತಿ ಮಾಡ್ತೀವಿ ಅಂತ ಹೊರಟ್ರೆ ಅದು ಸಮಸ್ಯೆಗೆ ಪರಿಹಾರ ಕಡಿಬೇಕು ಅಂದ್ರೆ ಸಮಸ್ಯೆಗೆ ಪರಿಹಾರವನ್ನು ಸರ್ಕಾರ ಕಂಡುಹಿಡಿಯಬೇಕು. ಅಂದ್ರೆ ಇದು ಸರ್ಕಾರದ ವಿರುದ್ಧ ಹೋರಾಟ ಇರ್ಬೋದು, ಇಲ್ದೇನೂ ಇರ್ಬೋದು. ಬಟ್ ಸರ್ಕಾರ ಜನರಿಗೆ ತೊಂದರೆ ಕೊಡಬಾರ್ದು ಅನ್ನೋದೇ ಆದ್ರೆ ಸರಿಯಾದ ಕ್ರಮ ತಗೋಬೇಕು. ಫಾರ್ ಎಕ್ಸಾಂಪಲ್ 50 ಡೆಸಿಬಲ್ ಇಂದು ಬೇಸಿಕ್ ಏನೋ ಒಂದು ಹೈಕೋರ್ಟ್ ಕೊಟ್ಟಿದೆಯಪ್ಪ. ಹೌದು. ಯಾವುದಾದ್ರೂ ಮೈಕನ್ನು 100 ಅಡಿ ಎತ್ತರದಲ್ಲಿ ಕಟ್ಟಿಬಿಟ್ಟು ನೀವು ಆನ್ ಮಾಡಿದ್ರೆ 50 ಡೆಸಿಬಲ್ಲಿಂದು ರೀಚು ಎಲ್ಲಿಗೋಗುತ್ತೆ ಅನ್ನೋ ಕನಿಷ್ಠ ಪ್ರಜ್ಞೆ ತಾಂತ್ರಿಕವಾಗಿ ಎಲ್ಲ ಇರಬೇಕಲ್ಲ. ಹೌದು. ದೇವಸ್ಥಾನ ಆದರೂ ಸರಿ, ಮಸೀದಿ ಆದರೂ ಸರಿ. 50 ಡೆಸಿಬಲ್ ಅಂದರೆ ಎಷ್ಟು ದೂರ ಹೋಗಬಹುದು ಅಂದ್ಕೊಂಡಿದ್ದೀರಿ? ನನ್ನ ಲೆಕ್ಕಾಚಾರದಲ್ಲಿ ತಾಂತ್ರಿಕವಾಗಿ ಯಾರು ಸೌಂಡ್ ಇಂಜಿನಿಯರ್ಗಳನ್ನು ಕೇಳ್ಕೊಳ್ಳಿ. ನಿಮ್ಮ ಮಸೀದಿಯ ಕಾಂಪೌಂಡನ್ನು ದಾಟಿ ಬರಬಾರ್ದಷ್ಟೇ, ಅಥವಾ ನಿಮ್ಮ ದೇವಸ್ಥಾನದ ಆವರಣ ದಾಟಿ ಬರಬಾರ್ದು ಅಷ್ಟೇ. ಅದು ಅಷ್ಟೇ ಬರೋದು, ಮೋಸ್ಟ್ಲಿ ಅಷ್ಟೇ ಬರುತ್ತದು 50 ಡೆಸಿಬಲ್ ಅಂದರೆ. ಏನು 50 ಡೆಸಿಬಲ್ ಅಂದ್ರೆ ಏನು? ಕಿಲೋಮೀಟರ್ಗಳ ಗಟ್ಟಲೆ ಕೇಳಿಸೋ ಥರದ್ದು ಅಂದ್ಕೊಂಬಿಟ್ಟಿದ್ದೀನೇನೋ ಹೆಂಗೆ? ಎಲ್ಲರೂ ಅದ್ರ ಬಗ್ಗೆ ನಿಯಮ ಪಾಲನೆ ಆಗ್ತಾ ಇದೆ ಅಂತಂದ್ರೆ ಆ ಪ್ರಕಾರದಲ್ಲಿ ಹೈಕೋರ್ಟಿನ ಆದೇಶದ ಪ್ರಕಾರ ಮಂದಿರ ಮಸೀದಿಗಳಲ್ಲಿ ಆಗಿದೆಯಾ ಚೆಕ್ ಮಾಡಬೇಕಾದ ಕೆಲಸ ಪೊಲೀಸ್ನವ್ರದ್ದು. ಹೌದು. ನೋಟಿಸ್ ಕೊಟ್ಕೊಂಡು ಕೂತ್ಕೋತೀವಿ ಅನ್ನಕ್ಕೆ ಏನು ಪೊಲೀಸ್ನವ್ರೇನು ನೀವೇನು ಪೋಸ್ಟ್ ಮಾಸ್ಟರ್ಗಳ ಅಥವಾ ಅಮೀನ್ರ ಹೋಗಿ ನೋಟಿಸ್ ಸರ್ವ್ ಮಾಡ್ಕೊಂಡು ಬರಕ್ಕ ನೀವುಗಳು? ದರ್ ಇಸ್ ಎ ಕ್ಲಿಯರ್ ಹೈಕೋರ್ಟ್ ಆರ್ಡರ್ ದೇವಸ್ಥಾನ ಅಥವಾ ಮಸೀದಿ ಮೇಲೆ ಇದೆ. ದರ್ ಇಸ್ ಒನ್ ಲೈನ್ ಅಷ್ಟೇ, ಈ ಡೇಟ್ ಕೊಡ್ತಾ ಇದ್ದೀವಿ, ಇದ್ರೊಳಗಡೆ ಇದು ನಿಲ್ಲದೇ ಇದ್ರೆ ಬಂದು ಗೇಟಿಗೆ ಬೀಗ ಹಾಕ್ತೀವಿ. ಸರ್ಕಾರಿ ಮೊಹರನ್ನ ಹಾಕ್ಬಿಟ್ಟು ಅರ್ಗಾಕ್ಬಿಡ್ಬೇಕು, ಒಳಕ್ಕೆ ಹೋಗ್ಬೇಡ ಹೊರಕ್ಕೂ ಬರಬೇಡ.
ಎರಡನೇದು, ನೀವು ಮೈಕನ್ನು ಹೆಂಗಾರು ಕಟ್ಕೊಳ್ಳಿ, ಮೇಲಕ್ಕೆ ಕಟ್ಟಿದ್ರೆ ಗೋಪುರದ ಮೇಲಕ್ಕೆ ಕಟ್ಟಿದ್ರು ಅಷ್ಟೇ, ಮಸೀದಿ ಮೇಲೆ ಕಟ್ಟಿದ್ರು ಅಷ್ಟೇ. ಸಾಧ್ಯನೇ ಇಲ್ಲ 50 ಡೆಸಿಬಲ್ದು ಅಲ್ಲಿ ಪಕ್ಕದಲ್ಲೇ ನಿಲ್ಲಕ್ಕದು. ಅದು 1.5 ಕಿಲೋಮೀಟರ್ ಹೋಗ್ಲೇಬೇಕು ಬೆಳಗಿನ ಜಾವದ ಹೊತ್ತಿನಲ್ಲಿ. ಎಲ್ಲ ಸೈಲೆಂಟ್ ಆಗಿರುತ್ತೆ. ನೀವು 50 ಡೆಸಿಬಲ್ ಅಂದ ತಕ್ಷಣ ಯಾವುದೋ ಗಜಿಬಿಜಿ ಇರೋ ಟೈಮಿಂದ ಅಲ್ಲ, ಮಾರ್ನಿಂಗ್ ಅವರ್ಸ್, 5 ಗಂಟೆ ಟೈಮಲ್ಲೋ 4:15 ಟೈಮಲ್ಲೋ. ಈಗ ನಾನು ಹಾಕ್ತೀನಿ ಅಂತಂದ್ರೆ ಸರ್ಕಾರ ಅನುಭವಿಸ್ಬೇಕು. ನೀವು ಕ್ರಮ ತಗೊಳಕ್ಕಾಗದೇ ಇದ್ರೆ ಅನುಭವಿಸಿ. ಹಿಯರ್ ಇಸ್ ಎ ಹೋಮ್ ಮಿನಿಸ್ಟರ್, ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ. ಸೌಂಡ್ ಕಮ್ಮಿ ಕೊಟ್ಕೊಳಕ್ ಹೇಳಿದೀವಿ ಅಂತಾರೆ. ಎಲ್ಲಿದೆ ಕಡಿಮೆ? ಕಡಿಮೆ ಅಂದ್ರೆ ಏನು ಅರ್ಥ? 50 ಡೆಸಿಬಲ್ ಅಂದ್ರೆ ಕಾಮನ್ ಸೆನ್ಸ್ ಇದೆಯಂತ ಹೋಮ್ ಮಿನಿಸ್ಟರ್ಗೆ? ಹೌದು. ಆ ದೇವಸ್ಥಾನರಾಗಲಿ ಮಸೀದಿನರಾಗಲಿ ಮತ್ತೆ ಹೇಳ್ತಾ ಇದ್ದೀನಿ ಅದನ್ನು. ಹೌದು, ಕಾಮನ್ ಸೆನ್ಸ್ ಇದೆಯಾ? ಎಲ್ಲಿವರೆಗೆ ಬರುತ್ತದು ಅಂತ ದಾಟಲ್ಲ. ನನ್ನ ಲೆಕ್ಕಾಚಾರದಲ್ಲಿ ದಾಟಲ್ಲ ಅದು. ಈಗ ದಾಟ್ತಾ ಇದೆ ಅಂತಂದ್ರೆ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಅರ್ಥ. ಎಕ್ಸಾಕ್ಟ್ಲಿ, ದಟ್ಸ್ ಇಟ್, ಆಸ್ ಪರ್ ಹೈಕೋರ್ಟ್ ಆರ್ಡರ್. ಹೌದು. ನಾನು ಅದಕ್ಕೆ ಅದೇನೋ ಮಿನಿಟ್ ಇದಾಕೋತೀನಿ, ಅದ್ರಲ್ಲಿ ಕಂಟ್ರೋಲ್ ಮಾಡ್ತೀನಿ, ಅದ್ರಲ್ಲಿ ಡೆಸಿಬಲ್, ಇವೆಲ್ಲ ನಡೆಯಲ್ಲ. ಇವೆಲ್ಲ ಈ ದೇಶದಲ್ಲಿ ನಡೆಯೋ ಡಿಸಿಪ್ಲಿನೂ ಅಲ್ಲ. ನಾನು ಮಸೀದಿಗಳಿಗೂ ಹೇಳ್ತೀನಿ ಇದನ್ನ, ಯಾವುದೋ ಮಸೀದಿಲಿ ಮಾಡ್ತಾರಂತ ಕಂಟ್ರೋಲ್ ಮಾಡ್ತೀನಿ 50 ಡೆಸಿಬಲ್ಗೆ, ಅದೇನೋ ಯಂತ್ರ ತೋರಿಸ್ತಾರ ಅವರು, ಅದು ವರ್ಕ್ ಆಗಲ್ಲ. ಏನಾಗುತ್ತೆ ಅಂತ ಈಗಲೇ ಹೇಳಿದ್ದೀನಿ ನಾನು. ಯಾವಾಗಲೂ 3 ದಿನ ವರ್ಕ್ ಆಗುತ್ತೆ, 4ನೇ ದಿನ ವರ್ಕ್ ಆಗಲ್ಲ, ಮತ್ತೆ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಇದು ಎಂಡೇ ಆಗಲ್ಲ. ಅಥವಾ ಈ ಪೊಲೀಸ್ನವ್ರು ಬಂದಾಗ ಮೈಕ್ ತೆಗೆದಿಟ್ಬಿಡೋದು, ಪೊಲೀಸ್ನವ್ರು ಹೋದ ತಕ್ಷಣ ಮೈಕ್ ಹಾಕೋದು, ಈ ವ್ಯವಹಾರಗಳು ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಎಂಡ್ ಆಗಲ್ಲ. ದರ್ ಇಸ್ ಅ ಸಿಂಪಲ್ 50 ಡೆಸಿಬಲ್ ಅಂದ್ರೆ ಎಷ್ಟು ಅಂತ ಎಲ್ಲರಿಗೂ ಗೊತ್ತು ತಾಂತ್ರಿಕವಾಗಿ. ಹೌದು. ಅದನ್ನ ಫಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಮೇಲಿಂದ ತೆಗೀರಿ, ಮುಗಿದೋಯ್ತಪ್ಪ. ದೇವಸ್ಥಾನದವರು ಅಷ್ಟೇ, ಮಸೀದಿಯವರು ಅಷ್ಟೇ. ಅದು ಬಿಟ್ಟು ನೀವು ಏನು ಮಾಡಿದ್ರು ಮೇಲ್ಗಡೆ ಕಟ್ಟಿದ್ರೆ ಸಾಧ್ಯನೇ ಇಲ್ಲ. ಅದು ಸಾಧ್ಯನೇ ಇಲ್ಲ ಟೆಕ್ನಿಕಲಿ, ತಾಂತ್ರಿಕವಾಗಿ. ಇದನ್ನು ಮಾಡಬೇಕಾದ್ದು ಸರ್ಕಾರ. ಡೆಡ್ಲೈನ್ ತಗೊಳ್ಕೊಳ್ಳುವಂತಹ ದೌರ್ಭಾಗ್ಯ ನಿಮ್ಗೆ ಯಾಕೆ ಬಂದಿದೆ ಈ ಸರ್ಕಾರಕ್ಕೆ? ಅದು ಬಿಜೆಪಿ ಸರ್ಕಾರಕ್ಕೆ, ಅದು ಹಿಂದೂ ಪರ ಸಂಘಟನೆ ಅಂತ ಅನ್ಕೊಂಡಿರೋದು. ಯಾರಿಂದ? ನಿಮ್ಗೆ ಬುದ್ಧಿಗಿದ್ದೆ ಇದೆಯಾ? ಯಾಕೆ ತಗೋಬೇಕು ನೀವು? ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಬೇಕು. ಇವ್ರ ಕೈಲೇನು ಟೆಕ್ನಿಕ್ ತಗೊಳ್ಳೋದು ದೊಡ್ಡದಿನ? ದಿಸ್ ಈಸ್ ಹೌ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಯಾವುದಕ್ಕೂ ಕ್ರಮ ತಗೋತೀವಿ ಅಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ತಾಕತ್ತು ಬೆನ್ನುಮೂಳೆಗಳನ್ನು ತೋರಿಸಲ್ಲ ಸರ್ಕಾರಗಳು. ತೋರಿಸಿದಾಗ ಅದನ್ನು ಮಾನವೀಯತೆ, ಧರ್ಮ, ನ್ಯಾಯ, ಪ್ರಜಾಪ್ರಭುತ್ವ, ಹಕ್ಕುಗಳ ವ್ಯಾಪ್ತಿಗೆ ತರೋದು. ಇನ್ನೊಬ್ಬರ ಹಕ್ಕುಗಳು ಏನಾಗ್ತಿದೆ ಅಂತ ಯಾವನೂ ಕೇಳಲ್ಲ. ಓಕೆ, ಕರೆಕ್ಟ್. ಇನ್ನೊಬ್ಬರ ಹಕ್ಕನ್ನು ಯಾರು ಮಾತಾಡೋದು ಇಲ್ಲ, ಯಾರು ಕೇಳಲ್ಲ. ಇನ್ನೊಬ್ಬನ ಹಕ್ಕೇನು ಅನ್ನೋದು ಹಾಕ್ಬಿಟ್ಟು ತೊಂದರೆ ಆಗ್ತಿರೋನ್ ಹಕ್ಕೇನು ಅಂತ ಒಬ್ಬನೂ ಕೇಳಲ್ಲ. ಹಾಕ್ತಿರೋನ್ ಹಕ್ಕನ್ನು ಮಾತ್ರ ಮಾತಾಡ್ತಾರೆ. ಇಂಥ ಉಡಾಫೆ ಸರ್ಕಾರಕ್ಕೆ ಏನು ಹೇಳಕ್ಕಾಗತ್ತೆ? ನಾವು ಜನ ಹೇಳಬೇಕಷ್ಟೇ. ಬೆಳಗಿನ ಜಾವ 6 ಗಂಟೆ ತನಕ ಆಲ್ ರೈಟ್, ಎಸ್. ಜಾಮಿಯಾ ಮಸೀದಿಯ ಮೌಲ್ವಿ ಏನೋ ನಮ್ಮವರು ರೂಲ್ಸ್ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆದರೆ ಹೈಕೋರ್ಟ್ ನಿಯಮ ಉಲ್ಲಂಘಿಸ್ತಾ ಇರುವ ಆರೋಪದ ಮೇಲೆ ಬೆಂಗಳೂರು ಒಂದರಲ್ಲೇ ಮಸೀದಿಗಳು ಸೇರಿ 80 ಪ್ರಾರ್ಥನಾ ಮಂದಿರಗಳಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗಾಗಲೇ ನೋಟಿಸ್ ಕೊಟ್ಟಿದೆ. ಪೊಲೀಸ್ ಇಲಾಖೆನೂ ಕ್ರಮಕ್ಕೆ ಮುಂದಾಗಿದೆ. ಈ ವಿಚಾರವನ್ನು ವಾರದ ಒಳಗೆ ಹೈಕೋರ್ಟ್ ಗಮನಕ್ಕೆ ತರೋದಕ್ಕೆ ಪೊಲೀಸ್ ಇಲಾಖೆ ವರದಿ ಸಿದ್ಧಪಡಿಸ್ತಾ ಇದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಸುತ್ತೋಲೆ ಹೊರಡಿಸುವ ಮೊದಲು 36 ಪ್ರಾರ್ಥನಾ ಮಂದಿರಗಳು ಮೈಕ್ ನಿಯಮವನ್ನು ಉಲ್ಲಂಘಿಸಿದ್ವು. ಆದರೆ ಸುತ್ತೋಲೆಯ ಬಳಿಕ ನಿಯಮ ಉಲ್ಲಂಘನೆ ಪಟ್ಟಿಗೆ ಮತ್ತಷ್ಟು ಪ್ರಾರ್ಥನಾ ಮಂದಿರಗಳು ಈಗ ಸೇರ್ಪಡೆಯಾಗಿದೆ. ಆಲ್ ರೈಟ್. ಯಾತಕ್ಕಾಗಿದೆ? ದೇವಸ್ಥಾನದಲ್ಲಿ ನ್ಯಾಚುರಲಿ ರೆಸಿಸ್ಟೆನ್ಸ್ ಬಿಲ್ಡ್ ಮಾಡ್ತಿದ್ದಾರೆ. ನೀವು ತೆಗೆಸಿಲ್ವಲ್ಲ, ನಾವು ಹಾಕ್ತೀವಿ. ಹೌದು, ಭಾಳ ಸರಳ. ತೆಗೆಸಿ, ಯಾರನ್ನ ತೆಗೆಸ್ಬಿಟ್ಟು ಒಂದೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರ್ಬೋದಾದೊಂದು 6 ಜಾಗದ್ದು ಈ ಹ್ಯಾಂಡ್ಲನ್ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಅಂದರೆ ಗೌರ್ಮೆಂಟ್ ಇನ್ನು ಏನು ಹ್ಯಾಂಡ್ಲ್ ಮಾಡ್ತೀರಿ ನೀವು? ಮಣ್ಣು ನಿಮ್ಮ ತಲೆಕಾಯಿ ಇರ್ತಿದ್ದು. ಹೌದು, ಬುದ್ಧಿ ಅರ್ಥನೇ ಆಗಲ್ಲ ನನಗಿದ. ಟೇಕ್ ಆಕ್ಷನ್ ಆಸ್ ಪರ್ ಎ ಕೋರ್ಟ್ ಆರ್ಡರ್, ನಾಟ್ ಬಿಯಾಂಡ್. ಕೋರ್ಟ್ ಏನು ಹೇಳಿದೆ ಆ ಪ್ರಕಾರ ಇದನ್ನು ಸರಿ ಅಥವಾ ತಪ್ಪು ಅಂತ ಯಾರು ಪರಿಭಾವಿಸಿದ್ರೆ ನ್ಯಾಯಾಲಯಕ್ಕೆ ಹೋಗಿ ಅವ್ರದಕ್ಕೆ ಮಾರ್ಪಡಿತ ಆದೇಶಗಳನ್ನ ತರಬೇಕು. ಸರ್ಕಾರ ಮಧ್ಯಪ್ರವೇಶಿಸಬೇಕು ಅಂತ ಯಾರೋ ಹೇಳ್ತಾರಂತೆ ಎಲ್ಲ ಒಂದು ಕಡೆ. ಯಾಕೆ ಮಧ್ಯಪ್ರವೇಶಿಸ್ಬೇಕು ಸರ್ಕಾರ ಯಾಕೆ ಮಧ್ಯಪ್ರವೇಶ ಮಾಡಬೇಕು? ಅಫೆಕ್ಟೆಡ್ ಪಾರ್ಟಿ ಶುಡ್ ಗೋ ಅಂಡ್ ಒಬ್ಟೈನ್ ಎ ಮಾಡಿಫೈಡ್ ಆರ್ಡರ್. ಆ ಥರ ಬೇಕು ಅಂದರೆ ಸಿಕ್ಕಿದರೆ ಬಂದರೆ ಅಷ್ಟೇ. ಈ ಸರ್ಕಾರಕ್ಕೆ ಹೇಗಿದೆ ಅಂದರೆ ಹಾವು ಸಾಯಬೇಕು, ಕೋಲು ಮುರಿಬೇಕು. ಒಂಥರ ಕಬ್ಬಿನ ಜಲ್ಲೆನಲ್ಲಿ ರಸ ಹೀರ್ಕೊಂಡಂಗೆ ರಸ ಹೀರ್ಕೊಳ್ಳೋಣ ಮಜಕ್ಕೆ. ಅದೇ ನಿಯಮ, ಅದೇ ತರ ಎನಿಸ್ತಾ ಇದೆ ಈಗ. ಅಷ್ಟೇ ಈ ಸರ್ಕಾರದ ಕತೆ. ಇದು ನಥಿಂಗ್ ಬಟ್ ಡೋಂಗಿತನದ ಪರಮಾವಧಿ. ನಿಯಮಗಳನ್ನು, ಕಾನೂನುಗಳನ್ನು ನ್ಯಾಯಾಲಯದ ಆದೇಶದ ಪ್ರಕಾರ ಪಾಲನೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಆ ಗೌರ್ಮೆಂಟ್ ಇದ್ರಷ್ಟು ಹೋದ್ರಷ್ಟದು ಅವರ ಪರಮೋಧ್ಯೇಯ ಅದು ಮಾಡಲೇಬೇಕು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಆಯಿತು. ಈಗ ರಾಜಧಾನಿ ದಿಲ್ಲಿನಲ್ಲಿ ಬುಲ್ಡೋಸರ್ ಪಾಲಿಟಿಕ್ಸ್ ಅಂತ
ಗೊತ್ತಿಲ್ಲ. ಹನುಮ ಜಯಂತಿಯಲ್ಲಿ ಕೋಮುಗಲಭೆಗೆ ಸಾಕ್ಷಿಯಾಗಿದ್ದ ಜಹಾಂಗೀರ್ಪುರಿನಲ್ಲಿ ಬಂಧಿತ ಆರೋಪಿಗಳ ಮನೆ ಅಂಗಡಿಗಳನ್ನು JCB ಮೂಲಕ ದೆಹಲಿ ಪಾಲಿಕೆ ಧ್ವಂಸ ಕಾರ್ಯಾಚರಣೆ ಶುರು ಮಾಡಿದೆ. ಪಾಯಿಂಟ್ ನಂಬರ್ 1, ಬಂಧಿತ ಆರೋಪಿಗಳದ್ದೇ ಇದು ಮನೆ ಅಂಗಡಿ ಅಂತ ಅಷ್ಟು ಬೇಗ ಕಂಡುಹಿಡಿದ್ರ? ನಂಬರ್ 1. ನಂಬರ್ 2, ಅವರು ಬಂಧನಕ್ಕೆ ಒಳಗಾಗುವ ಮೊದಲು ಅದು ಇಲ್ಲೀಗಲ್ ಸ್ಟ್ರಕ್ಚರೇ ತಾನೇ. ಹೌದು, ತುಂಬಾ ವರ್ಷಗಳಿಂದ. ಏನು ಕತೆ ಕಾಯ್ತಿದ್ರ ಅದೇ ಪ್ರಶ್ನೆ. ಆಗ ಕತೆ ಕಾಯ್ತಿದ್ರ ಆಗ? ಆಲ್ ರೈಟ್, ಮುಂದಕ್ಕೆ ಬರೋಣ. ಇದು ಅಕ್ರಮವಾಗಿ ನಿರ್ಮಿಸಲಾಗಿದೆ ಅಂತ ಆರೋಪಿಸಿ 16 ಕಟ್ಟಡಗಳನ್ನ ಒಂದು ಮಸೀದಿಗೆ, ನಾನು ನೋಡ್ತಾ ಇದ್ದೆ ಆ ದೃಶ್ಯ, ಮಸೀದಿ ರೋಡ್ ಕರೆಕ್ಟ್ ಆಗಿದ್ರೆ ಅದ್ರ ಮುಂದಕ್ಕೆ ಒಂದು 26 ಅಂಗಡಿ ಏನೋ ಹಾಕಿದ್ದಾರೆ. ಆ ಅಂಗಡಿ ತೆಗೆದಿದ್ದಾರೆ, ಮಸೀದಿ ಏನು ಮಾಡಿಲ್ಲ, ಅವರು ಮಸೀದಿ ಮುಟ್ಟಿಲ್ಲ, ಅಂಗಡಿ ಮಾಡಿದ್ದಾರೆ. ಸರಿ, ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು ಜನ, ದಿಲ್ಲಿನವರು ಪುಣ್ಯವಂತರು, ಪಕ್ಕದಲ್ಲೇ ಇದೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ರಿ. ಬೇರೆ ಊರಲ್ಲಾದ್ರೆ ಯಾವ ಕೋರ್ಟ್ಗೆ ಹೋಗ್ಬೇಕಪ್ಪ? ನಿಜ. ಸುಪ್ರೀಂ ಕೋರ್ಟ್ದು ಅಷ್ಟೇ ನೋಡಿ, ದಿಲ್ಲಿನವ್ರು ಬಂದರೂ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡುತ್ತೆ. ನಾಳೆ ನಮ್ಮ ಚಿಕ್ಕನಾಯಕನಲ್ಲಿ ಇಲ್ಲಾಂದ್ರೆ ಏನು ಮಾಡಬೇಕು? ಯಾವ ಕೋರ್ಟ್ಗೆ ಹೋಗ್ಬೇಕು ನಾವು? ನಾವು ಸುಪ್ರೀಂ ಕೋರ್ಟ್ಗೆ ಬಂದರೂ ಒಪ್ಕೋತೀರಾ? ಏನು ಎಲ್ಲದಕ್ಕೂ ನಮ್ಮ ಹತ್ರ ಬರ್ತೀರಾ ಅಂತೀರಾ? ಫಸ್ಟ್ ಅಲ್ಲಿ ಹೋಗಿ ಏನೋ ತಗೊಂಡ್ರು ಸುಪ್ರೀಂ ಕೋರ್ಟು, ಬಿಕಾಸ್ ಅದು ಅರ್ಜೆನ್ಸಿ ಇದೆ ಅಂತ ಸುಪ್ರೀಂ ಕೋರ್ಟ್ಗೆ ಅನಿಸಿದೆ, ತಗೊಳ್ತು, ತಡೆಯಾಜ್ಞೆ ಕೊಟ್ಟರು. ಸರಿ, ಎಡಪಕ್ಷದ ಕೆಲವು ನಾಯಕರೆಲ್ಲ ಓಡಿದ್ರು ಸ್ಪಾಟ್ಗೆ, ಅಲ್ಲಿಗೆ ಓಡಿ, ಏನಿದು ಅನ್ಯಾಯ, ನಿಲ್ಲಿಸಿ, ಆದೇಶ ಬಂದಿದೆ ಅಂತ. ಇವರು ಆದೇಶ ನಮ್ಗೆ ತಲುಪೋವರೆಗೂ ಮಾಡಲ್ಲ ಅಂತೇಳಿ ಇನ್ನೊಂದು 2 ಗಂಟೆ ಕಾಲ ಹೊಡೆದಾಕ್ಬಿಟ್ಟು ಮೇಳಿದ್ರು. ಅದಾದ ಮೇಲೆ ಶುರುವಾಯಿತು ಎಂದಿನ ರಾಜಕಾರಣ. ಎಂದಿನ ರಾಜಕಾರಣ ಎಗೈನ್ ನೋಡಿ. ಈಗ ನೆಕ್ಸ್ಟ್ ಪಾಯಿಂಟ್, ಸಂವಿಧಾನದ ಮೌಲ್ಯಗಳ ವಿಧ್ವಂಸ, ಬಡವರು ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿ BJP ಕಾರ್ಯಾಚರಣೆ ಅಂತ ರಾಹುಲ್ ಗಾಂಧಿ ಎಂದಿನಂತೆ ಅವರೊಂಥರ ದಿ ಪ್ರೊಫೆಸರ್ ಎಮಿರಿಟಸ್ ಆಫ್ ಟ್ವಿಟರ್ ಕಂಪನಿ ಅವರು ಅಂತಾರೆ. ಈ ಶುಡ್ ಬಿ ಮೇಡ್ ಎ ಲೈಫ್ ಟೈಮ್ ಅಡ್ವೈಸರ್ ಆ ಕಂಪನಿಗೆ, ಅವ್ರನ್ನ. ಸರಿ, ಎಲ್ಲಿ ಏನು ನೋಡಿದ್ರು ಅಲ್ಲಿ ಹೇಳ್ಬಿಡ್ತಾರೆ ಅವ್ರು ಅದನ್ನು. ಸರಿ, ಯಾರೋ ಒವೈಸಿ ಹೋಗಕ್ಕೆ ಹೋಗಿದ್ರೆ ಅಲ್ಲಿ ಬಿಟ್ಟಿಲ್ಲ. ಆಪ್ನವರು BJP ಕೇಂದ್ರ ಕಚೇರಿ ಮತ್ತು ಅಮಿತ್ ಶಾ ಮನೆಗೆ ಬುಲ್ಡೋಸರ್ ಕಳಿಸ್ಬೇಕು. ಏಕೆ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ಅವ್ರು ಇಷ್ಟ ಬಂದಂಗೆ ಹೇಳಿದ್ದಾರೆ. हल्दिया के रहने वाले हैं हम लोग, बंगाल के। मेरे माँ बाप की पैदाइश वहाँ है, हमारी पैदाइश कितने साल से हैं? मैं 28 साल की हूँ, मेरी पैदाइश यहाँ पे है भैया। हमारी मस्जिद का जो गेट है वो तोड़ा है। अगर ये इलीगल है, मंदिर की जगह भी इलीगल है कि नहीं है बताइए? वो भी तोड़ना चाहिए कि नहीं तोड़ना चाहिए? तो वो क्यों नहीं तोड़ा गया? उसमें नहीं दिख रहा है किसी को। ये एक तरफा इंसाफ हो। हमारा दुकान, हमारा मस्जिद क्यों तोड़ रहे हो? हमारा मस्जिद मत तोड़ो, दुकान तोड़ दो, तोड़ लिया, चलो हमारा नुकसान हो गया, कोई बात नहीं है, लेकिन हमारा मस्जिद का ऊपर हाथ नहीं आना चाहिए। वो कॉफी का दुकान था, कॉफी। ಅಕ್ರಮ ಇರುವುದನ್ನು ತೆಗೆಯೋದನ್ನ ಪೊಲಿಟಿಕಲ್ ಡಿಸಿಷನ್ನ ಫಸ್ಟ್ ತೀರ್ಮಾನ ಮಾಡಿ ಎಲ್ಲ ಪಾರ್ಟಿಯವರು. ಇವ್ರು ಮಾಡಿದಾಗ ಅದು ಸರಿ ಇಲ್ಲ ಅನ್ನೋದು, ಅವ್ರು ಮಾಡಿದಾಗ ಇವ್ರು ಸರಿ ಇಲ್ಲ ಅನ್ನೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಪಾಯಿಂಟ್ ಬರುತ್ತೆ, ನಮ್ಮ ಒಂದು ನೋಟಿಸು ಕೊಡದೆ, ಅಲ್ಲಿಂದನೇ ಶುರುವಾಗಿದ್ದು. ಅದಕ್ಕೆ ಎರಡು ಆರ್ಗ್ಯುಮೆಂಟ್ ಇದೆ, ಅದಕ್ಕೆ ವಾದ 2 ಇರುತ್ತೆ. ಅಕ್ರಮವಾಗಿ ಕಟ್ಟಿದ್ದಕ್ಕೆ ನೋಟಿಸ್ ಯಾಕೆ ಕೊಡಬೇಕು ಅನ್ನೋದು ಒಂದು ವಾದ. ಓಕೆ, ಇನ್ನೊಂದು ವಾದ, ಅವ್ರು ಅಕ್ರಮವಾಗಿ ಕಟ್ಟಿದ್ದನ್ನು ಬಿಟ್ಟಿರೋದ್ರಿಂದ ಒಂದು ನೋಟಿಸ್ ಕೊಟ್ಟಿದ್ರೆ ತೆಗೆದ್ರೆ ನಿಮಗೇನು ಲಾಸು ಅಂತ. ಏನಿಲ್ಲ, ಕೋರ್ಟ್ಗೆ ಹೋಗ್ತಾರೆ. ಭಾಳ ಸರಳ ಅದು. ಹೋದ್ರೆ ಏನಾಗುತ್ತೆ, ನೆಕ್ಸ್ಟ್ ನ್ಯೂಸಲ್ಲಿ ಬರುತ್ತದು. ಆಪ್ ಯಾರ್ದೋ ಮನೆಗೆ ಹೇಳ್ತಾರೆ, ಓಕೆ ಲೆಟ್ ಆಪ್ಸೇ ಅಕ್ರಮವಾಗಿರುವುದನ್ನು ಮುಟ್ಟಬಾರದು ದೇಶದಲ್ಲಿ ಎಲ್ಲುವೆ. ಇನ್ನಷ್ಟು ಅಕ್ರಮಗಳಾಗಲಿ, ಅರವಿಂದ್ ಕೇಜ್ರಿವಾಲ್ ಅವ್ರ ಮನೆ ಮುಂದೆನೇ ಆಗಲಿ, ಯಾರು ಬೇಡ ಅಂದವರು? ಅದೇ ತರ ಯಾರು ಬೇಡ ಅಂದವರು? ಅದನ್ನ ಕುಮ್ಮ ಕೊಟ್ಟಂಗೆ ಇದೊಂಥರ ಅಕ್ರಮಗಳಿಗೆ. ಅದು ಯಾರದ್ದಾರೋ ಆಗಲಿ, ಅಕ್ರಮಗಳಿಗೆ ಒಂದು ಪ್ರೊಸೀಜರ್ ಇಟ್ಟು ಕ್ಲೋಸ್ ಮಾಡಿ ಅಂತ ಹೇಳ್ತೀರೋ, ಮುಟ್ಲೇಬೇಡಿ. ಇದು ಬಡವರು. ಅಮಿತ್ ಶಾ ಮನೆಗೆ ನುಗ್ಸಿದ್ದು, ನಿಮ್ಗೆ ನುಗ್ಸಕ್ಕಾಗಲ್ಲ, ನಿಮಗೂ ಗೊತ್ತು ನಮಗೂ ಗೊತ್ತು. ಇದು ಪ್ಯೂರ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಫ್ ಎ ಪಾರ್ಟಿ. ಆಲ್ ರೈಟ್, ಆಪ್ ಲೀಡರ್ಗಳ ಮನೆ ಮುಂದೆ ಫುಟ್ಪಾತಲ್ಲಿ ಹಾಕ್ಸಿ, ಯಾರು ಬೇಡ ಅಂದವ್ರು ಅಕ್ರಮವಾಗಿ ಹಾಕೋಣ ಅನ್ನೋದಾದ್ರೆ, ಈ ರೀತಿಯ ಸಮಾಜ ಕಟ್ಟಬೇಕು ಅನ್ನೋದಾದ್ರೆ ನೀವು ಕಟ್ಕೊಳ್ಳಿ. ಅದು ಯಾವಂದಾರು ಆಗಲಿ ಅಕ್ರಮ, ಅದಕ್ಕೊಂದು ಪ್ರೊಸೀಜರ್ ಹಾಕಿ ಎತ್ತಬೇಕು ಅಂತೀರೋ ಅಥವಾ ಹೀಗೋ? ಇದಕ್ಕೂ ಒಂದು ರಾಷ್ಟ್ರೀಯ ನೀತಿ ಅಂತ ಇದಕ್ಕೂ ರಾಜಕಾರಣ. ಹಿಂಗಿದ್ದಾಗ ದೇಶ ಎಲ್ರಿ ಉದ್ಧಾರ ಆಗತ್ತೆ? ಇವ್ರು ಬಂದಾಗ ಇವ್ರನ್ನ ಹೇಳ್ತಾರೆ, ಅವ್ರು ಬಂದಾಗ ಅವ್ರು ಹೇಳ್ತಾರೆ ಅಷ್ಟೇ. ಕರ್ನಾಟಕದಲ್ಲಿ
ಓಕೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೇ ಬುಲ್ಡೋಸರ್ ಮಾಡಲ್ ಜಾರಿಯಾದರೂ ಕೂಡ ಬಿಜೆಪಿ ಆಡಳಿತ ಇರೋ ಕರ್ನಾಟಕದಲ್ಲಿ ಯಾಕೆ ಮೀನಾಮೀಷ ಎಣಿಸಲಾಗ್ತಾ ಇದೆ ಅಂತ ಪ್ರಶ್ನೆಯನ್ನ ಕೇಸರಿ ನಾಯಕರು ಎತ್ತುತ್ತಾ ಇದ್ದಾರೆ. ರಾಜ್ಯದಲ್ಲಿಯೂ ಮೇಲಿಂದ ಮೇಲೆ ಧರ್ಮದಂಗನಲ್ಲಿ ಹೆಸರಿನಲ್ಲಿ ಕಿಡಿಗೇಡಿಗಳು ಸಾರ್ವಜನಿಕ ಆಸ್ತಿಪಾಸ್ತಿಗೆ ನಷ್ಟ ಉಂಟು ಮಾಡ್ತಾ ಇದ್ದಾರೆ. ಆದರೆ ಬ್ಯಾಲೆನ್ಸ್ ಸಿಎಂ ಬೊಮ್ಮಾಯಿ ಮಾತ್ರ ಖಡಕ್ ನಿರ್ಣಯ ತಗೊಳ್ತಾ ಇಲ್ಲ ಅಂತ ಹಿಂದೂ ಪರ ಸಂಘಟನೆಗಳು ಗರಂ ಆಗಿವೆ. ಇನ್ನು ಮುತಾಲಿಕ್ ಅವರು ಕೂಡ ಅಕ್ರಮವಾಗಿ ಹುಬ್ಬಳ್ಳಿನಲ್ಲಿ ನಿರ್ಮಾಣ ಮಾಡಿದ್ದಾರೆ, ಮೊದಲು ಅದನ್ನು ಒಡೆದಾಕಿ ಅಂತ ಹೇಳಿದ್ದಾರೆ. ಆದರೆ ಬುಲ್ಡೋಸರ್ ಮಾಡಲ್ ಬಗ್ಗೆ ನಾನು ಮಾತಾಡಲ್ಲ ಎಂದಿರುವ ಡಿ ಕೆ ಶಿವಕುಮಾರ್ ಕರ್ನಾಟಕವನ್ನು ಬಿಜೆಪಿಯವರು ಶಾಂತಿಯಿಂದಿರೋದಕ್ಕೆ ಬಿಟ್ಟರೆ ಸಾಕು ಅಂತ ಹೇಳಿದ್ದಾರೆ. ಸುನಿಲ್ ಕುಮಾರ್ ಅವರು ಮಂತ್ರಿ, ಎಲ್ಲರೂ ಜನಮನ್ನಣೆ ಸಿಕ್ಕಿದ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲೇ ನಡೆದಂತ ಗಲಭೆಯ ಆ ಸಮೀಪದಲ್ಲೇ ವಾಣಿ ಪ್ಲಾಟ್ ಇದೆ. ಆ ಪ್ಲಾಟ್ ನಲ್ಲಿ ಪೂರ್ತಿ ಮುಸ್ಲಿಮರಿದ್ದಾರೆ, ಇಲ್ಲಿಗಲ್ ಇದೆ. ಬುಲ್ಡೋಜರ್ ಹಚ್ಚ ತೆಗೆದು ಬಿಸಾಕಿ ಒಂದ್ಸಲ. ಆವಾಗ ಈ ಕಿಡಿಗೇಡಿಗಳ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ಎಚ್ಚರಿಕೆ ಕೊಟ್ಟಂಗಾಗುತ್ತೆ. ದೆಹಲಿಯಲ್ಲೇ ಗಲಭೆಕೋರರ ಮನೆಗಳನ್ನು ಕಿತ್ತು ಬಿಸಾಕ್ತಾ ಇದ್ದಾರೆ. ಕರ್ನಾಟಕದವರು ನಿಮಗೇನಾಗಿದೆ? ಯಾಕೆ ಹೆದರ್ತಾ ಇದ್ದಾರೆ? ಕಾನೂನಿನ ಪ್ರಕಾರನೇ ಮಾಡಿ. ನಮ್ಮ ರಾಜ್ಯ ಸ್ವಲ್ಪ ಶಾಂತಿಯಿಂದ ಇರಲಿಕ್ಕೆ ಬಿಟ್ಬಿಟ್ರೆ ಸಾಕು ಬಿಜೆಪಿಯವರು. ಈಗ ನಾನು ಅದನ್ನು ಮಾತಾಡಕ್ಕೆ ಹೋಗಲ್ಲ, ಬೇರೆ ಚರ್ಚೆ ಮಾಡೋಣ. ಆ ಬಗ್ಗೆ ಚಿಂತನೆ ಇದೆ. ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಈ ಬಗ್ಗೆ ಚಿಂತನೆ ಇದೆ. ಯಾರು ಅನವಶ್ಯಕ ದೊಂಬಿ ಮಾಡಿ ಇದು ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಒಂದು ವಿಶೇಷವಾದಂಥ ಕ್ರಮ ನಾವು ಕೈಗೊಳ್ಳಬೇಕಾಗ್ತದೆ. ನಮ್ಮ ಸರ್ಕಾರ ಹೆಚ್ಚು ಜನಾಭಿಪ್ರಾಯಕ್ಕೆ ಬೆಲೆಯನ್ನು ಕೊಡುತ್ತೆ. ಜನಾಭಿಪ್ರಾಯ ದೊಡ್ಡ ಪ್ರಮಾಣದಲ್ಲಿ ಹೇಗೆ ನಿರ್ಮಾಣ ಆಗುತ್ತೆ ನೋಡೋಣ. ಆ ಜನಾಭಿಪ್ರಾಯಕ್ಕೆ ತಲೆಬಾಗ. ಜನಾಭಿಪ್ರಾಯ ಮನ್ನಣೆ ಕೊಡ್ತೀವಿ. ಎಲ್ಲಿ ಕೊಟ್ಟಿದ್ದೀರಿ ಮನ್ನಣೆನ? ರಸ್ತೆ ಕೂಲಿಗೆಟ್ಟೋಗಿದೆ ಅಂತ ಸುನೀಲ್ ಕುಮಾರ್ ಸಾಹೇಬರೇ ಅಂತ ಜನಾಭಿಪ್ರಾಯ ಇದೆಯಲ್ಲ ಬೆಂಗಳೂರಲ್ಲಿ, ಏನು ಮನ್ನಣೆ ಕೊಟ್ಟಿದ್ದೀರಿ? ಮಣ್ಣು ತಿಂತಾ ಇದ್ದೀರಾ? ಅದೇ ಹೇಗೆ ಮನ್ನಣೆ ಬರುತ್ತೆ ನೋಡೋಣ. ಅಂದರೆ ಎಷ್ಟು ಓಟು ಕನ್ಸಾಲಿಡೇಟ್ ಆಗತ್ತೆ ಅಂತ ನೋಡ್ಕೊಳ್ಳೋಣ. ರಸ ಇಲ್ಲ ಜಲ್ಲೆಯಲ್ಲಿ ಅಂದ ಮೇಲೆ ಮಾಡಿದ್ರಾಯ್ತು. ಏನು ಮನ್ನಣೆ ಕೊಟ್ಟಿದ್ದೀರಿ ನೀವು ಜನಾಭಿಪ್ರಾಯಕ್ಕೆ? ಆ ಥರ ತುಂಬಾ ಜನಾಭಿಪ್ರಾಯಗಳಿದೆ ಸರ್, ಬೇರೆ ಬೇರೆ ವಿಚಾರಗಳಿಗೆ. ಜನಾಭಿಪ್ರಾಯ ಬೇಡ ಅಂತ ತಗೊಳ್ಳಿ ಅಂತ ಮನ್ನಣೆ ಕೊಡ್ತಾರಂತೆ ಜನಾಭಿಪ್ರಾಯಕ್ಕೆ. ನಿಮ್ಮ ಸ್ವಾರ್ಥ ಮತ್ತು ಕಂತ್ರಿ ಬುದ್ಧಿಗೆ ಆ ಮನ್ನಣೆ ಬೇರೆ ಕೇಡು. ಆಲ್ ರೈಟ್, ವಾಣಿ ಬಡಾವಣೆ ಅಕ್ರಮ ಅಂತ ತೀರ್ಮಾನ ಮಾಡೋಕ್ಕೆ ಮುತಾಲಿಕ್ ಯಾರು? ದಿ ಲೋಕಲ್ ಬಾಡಿ ಅಲ್ಲಿ ಅವ್ರು ಹೇಳಬೇಕು. ಓಕೆ, ತೆಗೀರಿ. ಯಾಕೆ ತೆಗಿಯಲ್ಲ? ಬುಲ್ಡೋಸರ್ ಕಾರ್ಯಕ್ರಮ ಅಂತೆ. ಏನಿದು ಬುಲ್ಡೋಸರ್ ಕಾರ್ಯಕ್ರಮ ಅಂದರೆ? ಅಕ್ರಮಗಳನ್ನ ನೆಲಸಮ ತಲೆಯಲ್ಲಿರೋ ಬ್ರೈನೇ ಇಲ್ಲ, ಸಗಣಿ ತುಂಬ್ಕೊಂಡ್ಬಿಟ್ಟಿದಾರೆಲ್ಲ. ಅಕ್ರಮವನ್ನು ನೆಲಸಮ ಮಾಡುವ ಕಾರ್ಯಕ್ರಮ. ಅದಕ್ಕೆ ಈ ಧರ್ಮದ ಗಲಾಟೆ ನಡೆದಾಗ ಆ ಪ್ರದೇಶದ್ದೇ ಯಾಕೆ ಅಕ್ರಮ ಮಾತ್ರ ನೆಲಸಮ? ಎಲ್ಲ ಕಡೆನೂ ಅಕ್ರಮ ತೆಗಿರಿ. ಎಲ್ಲ ಬೆಂಗಳೂರು ವರ್ಷ ಪೂರ್ತಿ ಮಾಡಿ ಅದನ್ನ ಕಾರ್ಯಕ್ರಮನ. ಅದು ಅವಾಗಲೇ ಯಾಕೆ ಮಾಡಬೇಕು? ಅಲ್ಲೇ ಯಾಕೆ ಮಾಡಬೇಕು? ಎಲ್ಲ ಕಡೆನೂ ತೆಗಿರಿ. ತೆಗಿಯಲ್ಲ, ಅದೇ ಪ್ರಚೋದನೆ. ತೆಗಿಯಲ್ಲ. ಯಾಕೆ? ನಿಮಗೆ ಬೇಕಿಲ್ಲ. ಇದು ಯಾಕೆ? ಬಿಕಾಸ್ ಇದು ನಿಮಗೆ ಮಜಾ ಸಿಗ್ತಾ ಇದೆ, ಬೇಕು. ತೆಗಿರಿ, ಎಲ್ಲ ಕಡೆ ತೆಗಿರಿ, ಬಿಡಬೇಡಿ. ಎಲ್ಲ ಕಡೆನೂ ಮಾತಾಡಬೇಕು. ಎಲ್ಲ ರಾಜ ಕಾಲುವೆ ಅಕ್ರಮನ ಮಹಾಶೂರರು, ವೀರರು, ಧೀರರು ನೀವಿದ್ದೀರಲ್ಲಪ್ಪ, ಮೀಸೆ ತಿರುಕೊಂಡು ಓಡಾಡ್ತಿದ್ದೀರಲ್ಲ, ಜನ ಮನ್ನಣೆ. ಸುನೀಲ್ ಕುಮಾರ್ ಅವರು ಮಂತ್ರಿ ಆಗಿದ್ದೀನಿ ಅಂದ್ಬಿಟ್ಟು ಇಫ್ ಯು ಥಿಂಕ್ ದೆನ್ ಇಟ್ಸ್ ಎ ಸ್ಯಾಡ್ ಸ್ಟೋರಿ. ರಾಜ ಕಾಲುವೆ, ಸುನೀಲ್ ಕುಮಾರ್ ಪವರ್ ಮಿನಿಸ್ಟರ್. ಲಿಸನ್, ಜನ ಮನ್ನಣೆ ತೆಗೆದಿದ್ದೀರಾ. ಅದನ್ನು ತೆರವು ಮಾಡಿದಾಗ ನ್ಯಾಯಾಲಯಗಳಿಗೆ ಹೋಗೋದ್ರಲ್ಲ ಜನ, ಸಹಜವಾಗಿ ಹೋಗ್ತಾರೆ, ಅವ್ರಿಗೆ ಹಕ್ಕಿದೆ. ತಡೆಯಾಜ್ಞೆಗಳಿಂದ ತಂದ್ರಲ್ಲ, ಅದನ್ನು ತೆರವು ಮಾಡಿಸ್ಲಿಕ್ಕೆ ತಡೆಯಾಜ್ಞೆಯನ್ನ ಏನಾದ್ರು ಪ್ರಯತ್ನ ಮಾಡಿದ್ದೀರಾ? ಇಲ್ಲ. ಕಳ್ಳೆಕಾಯಿ ಬೀಜ ತಿನ್ಕೊಂಡು ಓತಾಡೋ ಅಂತ ಒಳ್ಳೆ ಉಂಡಾಡಿ ಗುಂಡ್ರ ಥರ ಕಾಣಿಸ್ತೀರಿ ನನಗೆ. ಜನಮನ್ನಣೆ ಅಂತೆ ಯಾಕಪ್ಪ ಮಾಡಲಿಲ್ಲ? ರಾಜ ಕಾಲುವೆನ ಎಷ್ಟು ಸರಿ ಹೇಳಿದೆ ಹೈಕೋರ್ಟ್ ನಿಮಗೆ. ಹಿಜಾಬ್ದು ಬಂದಾಗ ಹೈಕೋರ್ಟ್ ಆದೇಶದಂತೆ ಏನು ಕತೆ ಕಾಯ್ತಾ ಎಲ್ಲರೂ ಹೆಂಗಾರೆ? ಅಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟಿರಲಿಲ್ವಾ ರಾಜ ಕಾಲುವೆಗೆ? ಹೌದು. ಹಾಗೇನು ಕಡಿತಾ ಇದ್ದೀರಿ? ಏನು ಕಡಿದು ಕೊಂಟೆ ಹಾಕಿದ್ದೀರಿ? ಈಗ 2 ವರ್ಷದಲ್ಲ 3 ವರ್ಷದಲ್ಲ ನೀವು ಹಳೆಯವ್ರದನ್ನು ಬಿಡಿಬೇಕಾರೆ ಬೇಡ ಅಂದಿಲ್ಲ. ಈಗ ಶಿವಕುಮಾರ್ ಹೇಳಿದ್ರಲ್ಲ, ಇದು ಒಳ್ಳೆಯದು, ಜನನ ನೆಮ್ಮದಿಯಾಗಿರೋಕ್ಕೆ ಬಿಟ್ಬಿಡಿಪ್ಪ ಬಿ ಜೆ ಪಿಯವರು ಅಂತ. ನೀವೇನು ಮಾಡ್ತಿದ್ದೀರಿ? ಯಾಕೆ ನೆಮ್ಮದಿಯಾಗಿಡಕ್ಕೆ ಬಿಡಲಿಲ್ಲ ನೀವು KG ಹಳ್ಳಿನಲ್ಲಿ? ಹೌದು, ನೆಮ್ಮದಿಯಾಗಿ. ಯಾಕೆ ನೆಮ್ಮದಿನ ಹಾಳು ಮಾಡಿದವನನ್ನು ಅಪ್ಪಿ ಮುದ್ದಾಡ್ಕೊಂಡು ಸನ್ಮಾನ ಒಳ್ಳೆ ಒಳ್ಳೆ ಅಡಾಪ್ಟೆಡ್ ಸಂತರ ಎತ್ಕೊಂಡು ಓಡಾಡ್ತಾ ಇದ್ರಿ? ಅದ್ಯಾಕೆ ಓಡಾಡ್ತಿದ್ರಿ? ಇಷ್ಟೇ ಇವ್ರದ್ದು ಎಲ್ಲರದ್ದು. ಶಾಂತಿ ಅನ್ನೋದು ಯಾರಿಗೂ ಬೇಡ. ಎಲ್ಲೆಲ್ಲಿ ಸಾರ್ವಜನಿಕ ಜಾಗಗಳನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದಾರೆ ಅಂದರೆ, ನಾನು ಮನೆಗಳಿಗೆ ಹೇಳ್ತಿಲ್ಲ, ಒಂದು 30-40 ಲೋ 20-30 ಒಂದು ಮನೆ ಕಟ್ಟಿರ್ತಾರೆ. ಕಟ್ಟೋವಾಗ 4 ಇಂಚ್ ಹಿಂಗೋ, 3 ಅಡಿ ಹಿಂಗೋ, ಅರ್ಧ ಅಡಿ ಹಿಂಗೋ, 1/4 ಅಡಿ ಹಿಂಗೋ ಆಗಿರ್ಬೋದು. ದಾಟ್ಸ್ ಓಕೆ, ಆಲ್ ರೈಟ್. ಅದನ್ನೇನು ಅಕ್ರಮನ ಸಕ್ರಮನ ಅವ್ರಿಗೆ ಹೇಳೋ, ಮಾಡೋ, ರಿಪೇರಿ ಮಾಡೋ, ಫೈನ್ ಹಾಕೋ, ರೆಡಿ ಮಾಡಿ ಕೊಟ್ಬಿಡಿ ಜನ. ರಸ್ತೆಗಳನ್ನು ಆಕ್ರಮಿಸಿಕೊಂಡವರು
ಬರೀ ಕಮ್ಯುನಲ್ ರೈಟ್ ಆಗಿದ್ದ ಜಾಗದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಎಲ್ಲ ಕಡೆ ಹೌದು. ಸಾರ್ವಜನಿಕ ಪಾರ್ಕ್ಗಳನ್ನು ಆಕ್ರಮಿಸಿಕೊಂಡವರು, ಬೆಂಗಳೂರಿನಲ್ಲಿ ನೆಗೆದು ಬಿದ್ದು ಹೋಗ್ತಾ ಇರುವಂಥ ಕೆರೆಗಳನ್ನು ನುಂಕಿ ನೀರು ಕುಡಿದವರು, ಹೌದು. ಪ್ಲಸ್ ಸರ್ಕಾರಿ ಶಾಲೆಗಳ ಜಾಗಗಳನ್ನ ಆಕ್ರಮಿಸಿಕೊಂಡು ತಿಂದು ತೆಗ್ತಾ ಇರೋರು, ಒಡೆದ ಬಿಸಾಕ್ರಪ್ಪ. ಜೊತೆಗೆ ರಾಜಕಾಲುವೆ ಬಿಡಿ, ಗೊತ್ತಲ್ಲ ಎಲ್ಲರಿಗೂ, ಒಡೆದು ಬಿಸಾಕಿ ನೋಡೋಣ. ಯಾಕೆ ಒಂದು ಅಕ್ರಮದ ಬುಲ್ಡೋಸರ್ ಕಾರ್ಯಾಚರಣೆ ಇಲ್ಲೂ ಆಗಬೇಕು, ಎಲ್ಲಾಗಬೇಕು? ವೈ ಶುಡ್ ಇಟ್ ಹ್ಯಾಪನ್ ಓನ್ಲಿ ಇನ್ ವಾಣಿ ಬಡಾವಣೆಯಲ್ಲೂ ಮಾಡಿ ಅದು ಅಕ್ರಮ ಆಗಿದ್ರೆ ಎಲ್ಲ ಕಡೆನೂ ಮಾಡಿ ಅಕ್ರಮನ. ಹೌದು. ನಿಮಗೆ ಬೇಕಾಗಿದ್ದ ಕಡೆ ಪುಕ್ಕಟ್ಟೆ ಅಕ್ರಮ ಬಿಟ್ಕೊಳ್ಳೋದು, ಇನ್ನೊಂದು ಕಡೆ ಮಾತ್ರ ಹೊಡೆದತಿ. ಹೆಂಗಾಗತ್ತದು? ಜನಮನ್ನಣೆ ಅಂತೆ, ಜನಮನ್ನಣೆ. ಬನ್ನಿ ಇಲ್ಲಿ ರಾಜಕಾಲುವೆ ತೋರಿಸ್ತೀನಿ ಮಾನ್ಯ ಪವರ್ ಮಿನಿಸ್ಟರ್ಗೆ, ಜನಮನ್ನಣೆ ಏನಿದೆ ಅಂತ ಕರ್ಕೊಂಡೋಗ್ತೀನಿ, ಪಕ್ಕದಲ್ಲಿ ನಿಲ್ಲಿಸ್ತೀನಿ. ಆಗ ಜನ ನಿಮ್ಗೆ ಏನು ಮನ್ನಣೆ ಕೊಡ್ತಾರೆ ಅಂತ ತೋರಿಸ್ತಾರೆ. ಹೌದು. ಆಗ ಜನ ಅಲ್ಲಿ ನುಗ್ಗತ್ತಲ್ಲ ಮನೆ ಒಳಕ್ಕೆ, ನೀರು ನುಗ್ತಾ ಇದೆಯಲ್ಲ, ಆಗ ತೋರಿಸ್ತಾರೆ ನಿಮ್ಗೆ ಮನ್ನಣೆನ. ಅವರು ಟೇಕನ್ ಫಾರ್ ಗ್ರಾಂಟೆಡ್ ಪಾಲಿಟಿಕ್ಸ್ ಮಾಡೋ ಕಾಲ ಭಾಳ ಬೇಗ ಮುಗಿಯತ್ತೆ. ಟೇಕನ್ ಫಾರ್ ಗ್ರಾಂಟೆಡ್ ಪಾಲಿಟಿಕ್ಸ್ ಮಾಡಬೇಡಿ. ಹೌದು.